ಸತ್ಯ ಬೇಕು, ನ್ಯಾಯ ಬೇಕು. SIT ಬಗ್ಗೆ ಮತ್ತೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ನೋಡಿ, ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲಿ ನಾನು ಉತ್ತರ ಕೊಟ್ಟಿದ್ದೇನೆ. ಸತ್ಯ ಹೊರಗಡೆ ಬರಬೇಕು, ಸತ್ಯವನ್ನ ಜನಸಮುದಾಯಕ್ಕೆ ತಿಳಿಸಬೇಕು ಅಂತಾನೆ ನಾವು SIT ಮಾಡಿದ್ದು. ಅದಕ್ಕಾಗಿ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ, ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಹೇಳಿಕೆಗಳನ್ನ ದಯಮಾಡಿ ನಿಲ್ಲಿಸಿ ತನಿಖೆ ಮುಂದುವರಿಯೋದಕ್ಕೆ, ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ. ಒಂದು ಸದನದಲ್ಲೂ ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ. ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ, ಅದನ್ನ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ ಅವ್ರು ಯಾರು ಈಗ ಗೊತ್ತಿದೆಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು, ಅವನು ಚಿನ್ನಯ್ಯ, ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಅನೇಕ ಹೇಳಿಕೆಗಳನ್ನ ಆತನು ಕೂಡ ಕೊಟ್ಟಿದ್ದಾನೆ. ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ SITನವರು ಅಂತಿಮವಾಗಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ಸರ್, ಮಂಪರು ಪರೀಕ್ಷೆ ಆಗಬೇಕು, NIA ಮಟ್ಟದ ತನಿಖೆ ಆಗ್ಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತದೆ. ನಾವ್ಯಾರು ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ? ತನಿಖೆ ಮಾಡೋರು ಅವರಿಗೆ ಏನ್ ಮೆಥಡ್ಸ್ ಉಪಯೋಗಿಸಬೇಕು ಅದನ್ನು ಉಪಯೋಗಿಸ್ತಾರೆ. ನಾವು ಹೇಳಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ, ಹಂಗೆ ತನಿಖೆ ಮಾಡಿ, ನೀವು ಅವರಿಗೆ ಈ ತರ ಉಪಯೋಗ ಮಾಡಿ ಹಾಗೆ ಅಂತ ಹೇಳಿ ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ, ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ.